ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಫಸ್ಟ್ ವ್ಲಾಗ್. ನಾವು ರೀಸೆಂಟಾಗಿ ಯಾವುದೋ ಒಂದು ಕೆಲಸದ ಮೇಲೆ ಬಿಜಾಪುರ ಅಂದರೆ ಇಂದಿನ ವಿಜಯಪುರಕ್ಕೆ ಹೋದಾಗ ಅಲ್ಲಿರುವಂತಹ ಜಗದ್ವಿಖ್ಯಾತ ಗೋಲ್ ಗುಂಬಜ್ ನೋಡ್ಕೊಂಡು ಬಂದಿರೋ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿರಿ. ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿರೋ ಈ ಗುಮ್ಮಟನ ಮೊಹಮ್ಮದ್ ಆದಿಲ್ ಶಾ 1456ರಲ್ಲಿ ಕಟ್ಟಿಸಿ ಮುಗಿಸಿದ ಕಥೆನ 9ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ತಗೋದಿದ್ದೆ. ಆದರೆ ರಿಯಲ್ ಆಗಿ ನೋಡೋ ಟೈಮ್ ಬಂದಿದ್ದು ಇಷ್ಟು ದೊಡ್ಡೋಳಾದ್ಮೇಲೆ ನೋಡ್ರಿ. ಅಂತೂ ಇಂತೂ ಮಾರ್ನಿಂಗ್ ನಾವಿಬ್ಬರು ಈ ಸ್ಮಾರಕ ನೋಡೋಕೆ ಫುಲ್ ಎಕ್ಸೈಟ್ಮೆಂಟ್ದಾಗ ಹೋಗೇ ಬಿಟ್ವಿ. ಟಿಕೆಟ್ ಕೌಂಟರ್ದಾಗ 25 ರೂಪಾಯಿಗೆ ಒಂದು ಟಿಕೆಟ್ ತೊಗೊಂಡು ನಮ್ಮ ಬ್ಯಾಗ್ ಇದೆಲ್ಲ ಕೌಂಟರ್ದಾಗ ಕೊಟ್ವಿ. ಈ ವಾಚ್ಮನ್ ಅಂಕಲ್ ಒಬ್ಬ ಒಂದು ಸಣ್ಣ ಚಾಕ್ಲೇಟ್ನು ಬಿಡ್ದಂಗೆ ಎಲ್ಲನೂ ಕಸ್ಕೊಂಡು ಒಳಗೆ ಬಿಟ್ಟ. ಆದರೂ ಅವ್ರ ಕೆಲಸ ಅವ್ರು ಮಾಡಿದ್ರು. ಒಳಗಡೆ ಬಂದ ಕೂಡಲೇ ನಮಗೆ ಫಸ್ಟ್ ಕಾಣಿಸೋದು ಒಂದು ದೊಡ್ಡ ಮ್ಯೂಸಿಯಂ. ಇದನ್ನು ಆವಾಗಿನ ಕಾಲದಾಗ ನಖರ್ ಖಾನ ಅಂತ ಕರಿತಿದ್ರು. ಈಗ ಇದನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇದನ್ನು ಆಮೇಲೆ ನೋಡೋಣ ಬರ್ರಿ. ನಾನು ನಿಮಗೆ ಫಸ್ಟ್ ಗೋಲ್ ಗುಂಬಜ್ ತೋರಿಸ್ತೇನೆ. ಇದ ನೋಡ್ರಿ, ಬರೋಬ್ಬರಿ 51 ಮೀಟರ್ ಎತ್ತರ ಇರುವಂತಹ ಈ ಗುಮ್ಮಟವನ್ನು ನಿರ್ಮಿಸಿದ ವಾಸ್ತುಶಿಲ್ಪಿಗಳ ಹೆಸರು ಯಾಕೂತ್ ಮತ್ತು ದಲುಲ್. ಇಲ್ಲಿ ನಾವು ಮಾಡುವಂತಹ ಸಮ್ ಶಬ್ದ ಕೂಡ 7 ಬಾರಿ ಪ್ರತಿಧ್ವನಿಸುತ್ತಂತ. ಅದು ಇವಾಗಲೂ ಕೇಳಿಸುತ್ತ, ಆದರೆ 7 ಬಾರಿ ಅಲ್ಲ. ಈ ಗುಮ್ಮಟದ 4 ಕಡೆ 7 ಅಂತಸ್ತಿನ 4 ಕಂಬಗಳದಾವು. ಅದ್ರಾಗ ಮ್ಯಾಲೆ ಹತ್ತೋದಕ್ಕೆ ಮೆಟ್ಲುಗಳು ಕೂಡ ಅದಾವು. ಒಳಗೆ ಬಂದ ಕೂಡಲೇ ಒಟ್ಟು 6 ಸಮಾಧಿಗಳನ್ನ ನಾವಿಲ್ಲಿ ನೋಡಬಹುದು. ಮುಖ್ಯವಾಗಿ ಮೊಹಮ್ಮದ್ ಆದಿಲ್ ಶಾ, ಅವನ 2 ಹೆಂಡತಿಯರು, ಮಗ, ಮಗಳು ಹಾಗೂ ಆದಿಲ್ ಶಾನ ಫೇವ್ರೆಟ್ ಡಾನ್ಸರ್ ರಂಭಾವತಿ ಸಮಾಧಿ ಕೂಡ ಇಲ್ಲೇ ಐತಿ. ಮೇಲ್ಗಡೆ ವಿಶಾಲವಾದ ವಿಸ್ಪರಿಂಗ್ ಗ್ಯಾಲರಿನೂ ಐತಿ. ಅದನ್ನೇ ನೋಡಾಕ 7 ಫ್ಲೋರ್ ಮೆಟ್ಲು ಹತ್ತಿ ಹೋಗಬೇಕು. ಈ ವಿಸ್ಪರಿಂಗ್ ಗ್ಯಾಲರಿ ನೋಡಾಕ ಮ್ಯಾಲೆ ಹತ್ತುದ್ರಾಗಂತೂ ನಮಗೆ ಸಾಕಾಗಿ ಹೋಯ್ತು. ಸ್ಟೆಪ್ಸರ ಎಷ್ಟು ಎತ್ತರಿದ್ದು ಅಂತಂದ್ರೆ ನಾವು 7 ಫ್ಲೋರ್ ಹತ್ತಾಕ ಮಿಡಲ್ 2 ಸಲ ರೆಸ್ಟ್ ಮಾಡಿದ್ದು. ಮೇಲ್ಗಡೆಯಿಂದ ಅಂತೂ ಇಡೀ ಬಿಜಾಪುರ ನೋಡಾಕ ಬಹಳ ಮಸ್ತ್ ಕಾಣ್ತಿತ್ತು. ಕಾಣಿಸ್ತಿರುವಂತಹ ಜುಮ್ಮಾ ಮಸೀದಿಯನ್ನು ಕೂಡ ಇಲ್ಲೇ ನೋಡ್ಬಿಟ್ವಿ. ಅಂತೂ ವಿಸ್ಪರಿಂಗ್ ಗ್ಯಾಲರಿ ರೀಚ್ ಆದ್ವಿ. ಇಲ್ಲಿ ನಾವು ಮಾತಾಡಿರೋದು ಎಷ್ಟು ಚಲೋ ಎಕೋ ಆಗಿ ನಮಗೆ ಕೇಳಿಸುತ್ತಂತ ನೀವೇ ನೋಡ್ರಿ. ವಿಡಿಯೋ ಬೇಕಲ್ಲ. ನಾನು ಅದರ ಜಗ ಬಿಡ್ಲೆ. ಇಲ್ಲಿ ಇಲ್ಲ ಅಂತ ವಿಡಿಯೋ ಅಲ್ಲೇ ಇದನ್ನೆಲ್ಲ ನೋಡ್ಕೊಂಡು ನಾವು ಬಂದಿದ್ದು ಗುಮ್ಮಟದ ಮುಂದೆ ಇರೋ ಮ್ಯೂಸಿಯಂ ನೋಡಾಕ. ಈ ಮ್ಯೂಸಿಯಂದಾಗಂತೂ ಬಹಳ ಹಳೆ ಕಾಲದ ರಾಜ ಮಹಾರಾಜರೆಲ್ಲ ಬಳಸ್ತಿದ್ದಂತಹ ವಸ್ತುಗಳು, ಸಿಕ್ಕಂತಹ ಶಾಸನಗಳು, ವಿಗ್ರಹಗಳು, ಯುದ್ಧ ಸಾಮಗ್ರಿಗಳು ಪ್ರತಿಯೊಂದನ್ನು ಬಹಳ ನೀಟಾಗಿ ಪ್ರದರ್ಶನಕ್ಕಿಟ್ಟಾರ.
ಮುಟ್ಬೇಡ ಡೋಂಟ್ ಟಚ್. ಪರ್ಷಿಯನ್ ಶಾಸನ ಅಲ್ಲ, ಪರ್ಷಿಯನ್ ಶಾಸನ ಅಂತ ಐತಲ್ಲ. ಅದೇನು ಯಾವ ಅಕ್ಷರ ಕಾಣ್ತಿಲ್ಲ. ಚೈನೀಸ್ ಹಿಂಗೆ ನೋಡ್ದೆ. ಒಟ್ಟಾರೆ ಗೋಲ್ ಗುಂಬಜ್ ಸುತ್ತಮುತ್ತ ಇರುವಂತಹ ಗಾರ್ಡನ್ ಎಲ್ಲ ಭಾಳ ಕ್ಲೀನ್ ಆಗಿತ್ತು. ನಮಗಂತೂ ಇಷ್ಟ ಆಯಿತು. ಹಾಗೆ ದಾರಿಲಿ ಬರುವಾಗ ಭಾರ ಕಮಾಂಡ್ ಸಿಕ್ತು, ನೋಡ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಒಂದು ದಿನದ ಬಿಜಾಪುರ ಎಕ್ಸ್ಪ್ಲೋರ್. ಧನ್ಯವಾದಗಳು.